ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಕುಂಭರಾಶಿಯವರಾಗಿದ್ದರೆ ಈ ಸಂದೇಶವನ್ನು ಮಧ್ಯದಲ್ಲಿ ಬಿಡುವ ತಪ್ಪನ್ನು ಮಾಡಬೇಡಿ. ಏಕೆಂದರೆ ಇಂದು ನಿಮ್ಮ ಭಾಗ್ಯದಲ್ಲಿ ಮೂಡುತ್ತಿರುವ ಸೂಚನೆ ಸಾಧಾರಣವಾದುದಲ್ಲ. ಇದು ಆ ಬಿರುಗಾಳಿಯ ಸೂಚನೆಯಾಗಿದೆ. ಅದು ಹೊರಗಲ್ಲ, ನಿಮ್ಮ ಜೀವನದ ಸುತ್ತಲೂ ಸದ್ದಿಲ್ಲದೆ ರೂಪುಗೊಳ್ಳುತ್ತಿದೆ. ಮತ್ತು ಅತ್ಯಂತ ದೊಡ್ಡ ರಹಸ್ಯವೇನೆಂದರೆ ಈ ಸಂಕಟ ನಿಮ್ಮನ್ನು ಮುರಿಯಲು ಅಲ್ಲ, ಬದಲಿಗೆ ಗಳಿಂದ ನೀವು ಕೇವಲ ಕಲ್ಪನೆ ಮಾಡಿಕೊಂಡಿದ್ದ ಆ ಭಾಗ್ಯದವರೆಗೆ ತಲುಪಿಸಲು ಬರುತ್ತಿದೆ. ಒಂದು ಕ್ಷಣ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ಕಳೆದ ಕೆಲವು ದಿನಗಳಿಂದ ನಿಮಗೆ ಯಾವುದೇ ಕಾರಣವಿಲ್ಲದೆ ಅಸಮಾಧಾನ ಅಥವಾ ಆತಂಕ ಅನಿಸುತ್ತಿದೆ. ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಏನೋ ದೊಡ್ಡದು ನಡೆಯಲಿದೆ ಎಂಬ ಆಲೋಚನೆ ಬಂದಿದೆ, ಆದರೆ ಏನು ಎಂದು ಅರ್ಥವಾಗುತ್ತಿಲ್ಲವೇ? ಒಂದು ವೇಳೆ ಹಾಗಿದ್ದರೆ ಇದನ್ನು ಕೇವಲ ಕಾಕತಾಳಿ ಎಂದು ಭಾವಿಸಬೇಡಿ. ನಿಮ್ಮ ಸುತ್ತಲಿನ ಶಕ್ತಿ ಬದಲಾಗುತ್ತಿದೆ ಮತ್ತು ಕುಂಭರಾಶಿಯ ಮೇಲೆ ಉಂಟಾಗುತ್ತಿರುವ ಆ ಅದೃಶ್ಯ ಪ್ರಭಾವ ತುಂಬಾ ಕಮ್ಮಿ ಜನರಿಗೆ ಸಮಯಕ್ಕೆ ಸರಿಯಾಗಿ ಕಾಣಿಸುತ್ತದೆ. ಈ ಸಂದೇಶ ಕೇವಲ ಯಾರ ಭಾಗ್ಯದಲ್ಲಿ ಬದಲಾವಣೆಯ ರೇಖೆ ಸಕ್ರಿಯವಾಗುತ್ತದೆಯೋ ಅವರಿಗೆ ಮಾತ್ರ ತಲುಪುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಂದು ಇಂಥ ತಿರುವು ಬರಲಿದೆ, ಎಲ್ಲಿ ಒಂದು ಸಣ್ಣ ಅಸಡ್ಡೆ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡಬಹುದು. ಆದರೆ ನಿಲ್ಲಿ, ಹೆದರಬೇಡಿ, ಏಕೆಂದರೆ ಪ್ರತಿಯೊಂದು ಸಂಕಟವು ವಿನಾಶದ ಮುನ್ಸೂಚನೆಯಾಗಿರುವುದಿಲ್ಲ. ಕೆಲವು ಸಂಕಟಗಳು ಹಳೆಯ ಬಾಗಿಲನ್ನು ಮುಚ್ಚಿ ಹೊಸ ದಾರಿಯನ್ನು ತೆರೆಯುತ್ತವೆ ಮತ್ತು ಇಂದು ಕಾಣಿಸುತ್ತಿರುವ ಸೂಚನೆ ತೀರಾ ಹಾಗೇ ಇದೆ. ಗಮನವಿಟ್ಟು ಕೇಳಿ. ನಿಮ್ಮ ಭಾಗ್ಯದಲ್ಲಿ ಆರಂಭವಾಗಿರುವ ಚಲನವಲನದ ಮೊದಲ ಪ್ರಭಾವ ನಿಮ್ಮ ಮನಸ್ಸಿನ ಮೇಲಾಗುತ್ತದೆ. ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟವಾಯಿತು ಎಂದು ನಿಮಗನಿಸಬಹುದು. ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೀವು ಯಾರನ್ನು ಅತ್ಯಂತ ಹೆಚ್ಚು ನಂಬಿದ್ದೀರೋ ಆ ಕೆಲವು ಮುಖಗಳು ದಿಢೀರನೆ ಬದಲಾಗುವುದು ಕಾಣಿಸಬಹುದು. ಅದೇ ಜನರು ದೂರ ಸರಿಯುತ್ತಿರುವುದು ನಿಮಗೆ ಭಾಸವಾಗಬಹುದು. ಹೆಚ್ಚಿನ ಜನರು ತಪ್ಪು ಮಾಡುವುದು ಇದೇ ಕ್ಷಣದಲ್ಲಿ, ಆದರೆ ನೀವು ಮಾಡುವುದಿಲ್ಲ, ಏಕೆಂದರೆ ನೀವು ಈ ಸಂದೇಶವನ್ನು ಕೇಳುತ್ತಿದ್ದರೆ ಮತ್ತು ಇದೇ ನಿಮಗೆ ಅತ್ಯಂತ ದೊಡ್ಡ ಸೂಚನೆಯಾಗಿದೆ. ಈ ಸಮಯದಲ್ಲಿ ನಿಮಗೆ ಅನಿಸುತ್ತಿದ್ದರೆ ಈ ಮಾತುಗಳು ಎಲ್ಲೋ ಒಂದು ಕಡೆ ನಿಮ್ಮ ಜೀವನಕ್ಕೆ ಸಂಬಂಧಿಸಿವೆ ಎಂದಾದರೆ ಒಮ್ಮೆ ಮನಸ್ಸಿನಲ್ಲಿ ವಿಶ್ವಾಸ ಎಂಬ ಪದವನ್ನು ಹೇಳಿ, ಏಕೆಂದರೆ ವಿಶ್ವಾಸವೇ ಆ ಶಕ್ತಿ. ಅದು ಮುಂಬರುವ ಸಮಯದಲ್ಲಿ ನಿಮ್ಮ ಹೆಜ್ಜೆಗಳು ತತ್ತರಿಸದಂತೆ ನೋಡಿಕೊಳ್ಳುತ್ತದೆ. ಕೆಲವೊಮ್ಮೆ ಬ್ರಹ್ಮಾಂಡವು ಮೊದಲೇ ಎಚ್ಚರಿಕೆ ನೀಡುತ್ತದೆ, ಆಮೇಲೆ ಅವಕಾಶ ನೀಡುತ್ತದೆ ಮತ್ತು ಕೊನೆಯಲ್ಲಿ ಭಾಗ್ಯವನ್ನೇ ಬದಲಾಯಿಸಿ ಬಿಡುತ್ತದೆ. ಇದು ಎಚ್ಚರಿಕೆಯ ಸಮಯವಾಗಿದೆ, ಆದರೆ ಅದರೊಳಗೆ ಅಡಗಿರುವ ಅವಕಾಶ ಈಗ ಯಾರಿಗೂ ಕಾಣಿಸುವುದಿಲ್ಲ. ಮತ್ತು ಸುತ್ತಮುತ್ತ ಒಬ್ಬ ಇಂಥ ವ್ಯಕ್ತಿ ಇದ್ದಾರೆ. ಅವರು ನಗುತ್ತಾರೆ, ಆದರೆ ಅವರ ಶಕ್ತಿಯು ನಿಮ್ಮ ನಿರ್ಧಾರಗಳನ್ನು ಗೊಂದಲಕ್ಕೀಡು ಮಾಡುತ್ತಿವೆ. ಆ ವ್ಯಕ್ತಿ ನಿಮ್ಮ ಶತ್ರುವೇ ಆಗಿರಬಹುದು ಎಂದೇನೂ ಅಗತ್ಯವಿಲ್ಲ. ಕೆಲವೊಮ್ಮೆ ಅರಿದೆಯೂ ಕೆಲವರು ನಿಮ್ಮ ದಾರಿಯನ್ನು ಬದಲಾಯಿಸಿ ಬಿಡುತ್ತಾರೆ. ಮುಂಬರುವ ದಿನಗಳಲ್ಲಿ ನಿಮಗೆ ಪ್ರತಿಯೊಂದು ಸಲಹೆಯನ್ನು ಸ್ವೀಕರಿಸುವ ಅಗತ್ಯವಿರುವುದಿಲ್ಲ. ನಿಮ್ಮೊಳಗಿನಿಂದ ಬರುವ ಮೊದಲ ಧ್ವನಿಯನ್ನು ನಂಬಿ. ಇಲ್ಲಿಂದಲೇ ನಿಮ್ಮ ಭಾಗ್ಯವು ಬೇರೆ ಹಾದಿಯನ್ನು ಆಯ್ಕೆ ಮಾಡಲು ಪ್ರಾರಂಭಿಸುತ್ತದೆ. ಮತ್ತು ಈಗ ಆ ಮಾತು ಯಾವುದರ ಸೂಚನೆ ತುಂಬ ಕಮ್ಮಿ ಜನರಿಗೆ ಸಮಯಕ್ಕೆ ಸರಿಯಾಗಿ ಸಿಗುತ್ತದೆಯೋ ಮುಂದಿನ ಕೆಲವು ದಿನಗಳಲ್ಲಿ ಇಂತಹ ಘಟನೆ ನಡೆಯಬಹುದು. ಅದನ್ನು ನೋಡಿ ಮೊದಲಿಗೆ ನಿಮಗೆ ಚಿಂತೆಯಾಗಬಹುದು. ಪರಿಸ್ಥಿತಿಗಳು ನಿಮ್ಮ ವಿರುದ್ಧವಾಗಿ ಹೋಗುತ್ತಿವೆ ಎಂದು ಅನಿಸಬಹುದು. ಅದೇ ಘಟನೆಯೊಳಗೆ ನಿಮ್ಮ ಅತ್ಯಂತ ದೊಡ್ಡ ಸಾಧನೆ ಅಡಗಿರುತ್ತದೆ. ನೀವು ತಾಳ್ಮೆಯಿಂದಿರಿ. ಅದೇ ಪರಿಸ್ಥಿತಿ ಮುಂದೆ ನಿಮ್ಮ ಗೌರವ ಮತ್ತು ಗುರುತಿಸುವಿಕೆಗೆ ಕಾರಣವಾಗುತ್ತದೆ. ಅದಕ್ಕಾಗಿ ಈ ಸಮಯದಲ್ಲಿ ಆತುರ ಪಡುವುದು ಅತ್ಯಂತ ದೊಡ್ಡ ನಷ್ಟವನ್ನುಂಟು ಮಾಡಬಹುದು. ನೀವು ಇಲ್ಲಿಯವರೆಗೆ ಕೇಳಿದ್ದರೆ ಒಂದು ಸಣ್ಣ ಸಹಕಾರ ನೀಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಈ ಸಂದೇಶ ಇದರ ಅತ್ಯಂತ ಹೆಚ್ಚಿನ ಅಗತ್ಯವಿರುವ ಯಾರಿಗಾದರೂ ತಲುಪಬಹುದು. ಮತ್ತು ನೀವು ಮೊದಲ ಬಾರಿಗೆ ಇಲ್ಲಿಗೆ ಬಂದಿದ್ದರೆ ಈ ಕುಟುಂಬದ ಭಾಗವಾಗಿ. ಇದರಿಂದ ಯಾವಾಗಲೂ ನಿಮ್ಮ ಭಾಗ್ಯಕ್ಕೆ ಸಂಬಂಧಿಸಿದ ಮುಖ್ಯ ಸೂಚನೆ ಬಂದಾಗ ಅದು ನಿಮಗೆ ಸಮಯಕ್ಕೆ ಸರಿಯಾಗಿ ತಲುಪಲಿ. ಈಗ ಕೇಳಿ. ಸಂಕಟದ ಮೊದಲ ನೆರಳು ಹಣದ ಮೇಲೆ ಬೀಳುವುದಿಲ್ಲ, ಬದಲಿಗೆ ನಿಮ್ಮ ನಿರ್ಧಾರಗಳ ಮೇಲೆ ಬೀಳುತ್ತದೆ. ಇದೇ ಅತ್ಯಂತ ದೊಡ್ಡ ರಹಸ್ಯ. ಮನಸ್ಸು ಗೊಂದಲಕ್ಕೊಳಗಾದಾಗ ಭಾಗ್ಯವು ಕೆಲವು ಸಮಯ ಮೌನವಾಗುತ್ತದೆ. ಆದರೆ ಸ್ನೇಹಿತರೆ, ಅತ್ಯಂತ ದೊಡ್ಡ ವೈಶಿಷ್ಟ್ಯವೇನೆಂದರೆ ಇಡೀ ಪ್ರಪಂಚವೇ ದಾರಿ ಕಾಣದೆ ಕಳೆದು ಹೋದಾಗ ಈ ರಾಶಿಯವರು ಹೊಸ ದಾರಿಯನ್ನು ಕಂಡುಕೊಳ್ಳುತ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ಹಳೆ ಅಪೂರ್ಣ ಕೆಲಸ ಮತ್ತೆ ಮರಳಿ ಬರಬಹುದು. ಹಿಂದೆ ನೀವು ಅದನ್ನು ಅಸಾಧ್ಯವೆಂದು ಭಾವಿಸಿ ಬಿಟ್ಟಿದ್ದೀರಿ, ಆದರೆ ಈ ಬಾರಿ ಪರಿಸ್ಥಿತಿಗಳು ಹಾಗಿರುವುದಿಲ್ಲ. ಈ ಬಾರಿ ಅದೇ ಅಪೂರ್ಣ ಪ್ರಯತ್ನ ನಿಮ್ಮ ಹೊಸ ಆರಂಭಕ್ಕೆ ಬುನಾದಿಯಾಗಬಹುದು. ಸ್ನೇಹಿತರೆ, ಇನ್ನೂ ಒಂದು ವಿಷಯ. ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಒಂದು ಮಾತನ್ನು ವಿಶೇಷವಾಗಿ ನೆನಪಿಡಿ. ಹೊಳೆಯುವುದೆಲ್ಲವೂ ಅವಕಾಶವಲ್ಲ ಮತ್ತು
ಪ್ರತಿಯೊಂದು ಕಷ್ಟವೂ ನಷ್ಟವಲ್ಲ, ಇಲ್ಲಿ ಜನರು ಗೊಂದಲಕ್ಕೊಳಗಾಗುತ್ತಾರೆ. ಆದರೆ ಸ್ನೇಹಿತರೆ, ನೀವು ಆಗುವುದಿಲ್ಲ. ಒಂದು ವೇಳೆ ನೀವು ಕೊನೆವರೆಗೂ ಈ ಸೂಚನೆಯನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಭಾಗ್ಯದಲ್ಲಿ ಈ ಸಮಯದಲ್ಲಿ ಒಂದು ಅದೃಶ್ಯ ಬದಲಾವಣೆ ನಡೆಯುತ್ತಿದೆ. ದಟ್ಟ ಮೋಡಗಳ ಹಿಂದೆ ಸೂರ್ಯ ತನ್ನ ಜಾಗದಿಂದ ಕದಲುವುದಿಲ್ಲವೋ, ಕೇವಲ ಕಾಣಿಸುವುದಿಲ್ಲವೋ ಹಾಗೆ ಮುಚ್ಚಿ ಹೋಗುತ್ತದೆ. ತೀರಾ ಅದೇ ರೀತಿ ನಿಮ್ಮ ಅದೃಷ್ಟವು ಎಲ್ಲೂ ಹೋಗಿಲ್ಲ, ಅದು ಕೇವಲ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದೆ. ಕಾಲವು ನಿಮ್ಮನ್ನು ಯಾವುದೋ ಕಾಣದ ದಿಕ್ಕಿನತ್ತ ತಳ್ಳುತ್ತಿರುವಂತೆ ಅನಿಸುತ್ತಿದೆ. ಹೆಚ್ಚಿನ ಜನರು ತುಂಬಾ ತಡವಾದಾಗ ಅರ್ಥ ಮಾಡಿಕೊಳ್ಳುವ ರಹಸ್ಯ ಇದೇ ಆಗಿದೆ. ಆದರೆ ನಿಮ್ಮ ಜೀವನದಲ್ಲಿ ಕಳೆಯಲು ಇನ್ನೂ ಸಮಯವಿದೆ. ಕುಂಭರಾಶಿಯ ಅಧಿಪತಿ ಶನಿ ನಿಧಾನವಾಗಿ ಚಲಿಸುತ್ತಾರೆ, ಆದರೆ ಅವರ ನಿರ್ಧಾರ ಬಂದಾಗ ಅದು ಕೇವಲ ಪರಿಸ್ಥಿತಿಗಳನ್ನು ಬದಲಾಯಿಸುವುದಿಲ್ಲ, ಮನುಷ್ಯನ ಇಡೀ ದಿಕ್ಕನ್ನೇ ಬದಲಾಯಿಸುತ್ತದೆ. ಸ್ನೇಹಿತರೆ, ಕೆಲವೊಮ್ಮೆ ಅವಕಾಶಗಳು ಮುಂದೆ ಬಂದರೂ ಕೈಯಿಂದ ಜಾರಿ ಹೋಗುತ್ತವೆ. ಹೀಗಾಗಿದ್ದರೆ ಇದನ್ನು ಕೇವಲ ದುರಾದೃಷ್ಟವೆಂದು ಭಾವಿಸಬೇಡಿ, ಇದೊಂದು ಪರೀಕ್ಷೆ. ಏಕೆಂದರೆ ಬ್ರಹ್ಮಾಂಡವು ಕಷ್ಟದ ಸಮಯದಲ್ಲಿ ನಿಮ್ಮ ನಂಬಿಕೆ ಎಷ್ಟು ಸ್ಥಿರವಾಗಿದೆ ಎಂಬುದನ್ನು ಮೊದಲು ನೋಡುತ್ತದೆ, ಅದರ ನಂತರವೇ ಅದು ಹೊಸ ಬಾಗಿಲು ತೆರೆಯುತ್ತದೆ. ಆದರೆ ಇಲ್ಲಿ ಅತ್ಯಂತ ದೊಡ್ಡ ತಿರುವು ಬರಲಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ನಿರೀಕ್ಷಿಸದ ಬದಲಾವಣೆ ಕಾಣಿಸಲಿದೆ. ಯಾವುದೋ ಹಳೆಯ ಸಂಪರ್ಕ ಮತ್ತೆ ಸಕ್ರಿಯವಾಗಬಹುದು, ಯಾವುದೋ ನಿಂತು ಹೋದ ಪ್ರಸ್ತಾಪ ದಿಢೀರನೆ ಮುಂದೆ ಬರಬಹುದು, ಅಥವಾ ದೀರ್ಘಕಾಲದಿಂದ ಮೌನವಾಗಿದ್ದ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಹೊಸ ಅವಕಾಶವನ್ನು ತರಬಹುದು. ಮೇಲ್ನೋಟಕ್ಕೆ ಈ ಅವಕಾಶ ಸಾಧಾರಣವಾಗಿ ಕಾಣಿಸಬಹುದು. ಇಲ್ಲೇ ಜಾಗರೂಕರಾಗಿರಬೇಕು, ಏಕೆಂದರೆ ಹಲವು ಬಾರಿ ಭಾಗ್ಯವು ಚಿನ್ನದಂತೆ ಹೊಳೆದು ಬರುವುದಿಲ್ಲ, ಅದು ಸಾಮಾನ್ಯ ಪರಿಸ್ಥಿತಿಯ ರೂಪದಲ್ಲಿ ಬರುತ್ತದೆ. ನಿಮ್ಮ ಸುತ್ತಮುತ್ತ ಈಗ ನಿಮ್ಮ ಸಾಮರ್ಥ್ಯವನ್ನು ಶಂಕಿಸುತ್ತಿರುವವರೇ ಮುಂಬರುವ ದಿನಗಳಲ್ಲಿ ನಿಮ್ಮ ನಿರ್ಧಾರಗಳನ್ನು ಮೆಚ್ಚಿ ಮಾತನಾಡುತ್ತಾರೆ. ಆದರೆ ಆ ದಿನವನ್ನು ತಲುಪಲು ನೀವು ಒಂದು ಮಾತನ್ನು ನೆನಪಿಡಬೇಕು, ಯಾವುದೇ ಭಯವನ್ನು ನಿಮ್ಮ ನಿರ್ಧಾರದ ಮೇಲೆ ಮಾಲೀಕನಾಗಲು ಬಿಡಬೇಡಿ. ಸಂಕಷ್ಟದ ಬಿರುಗಾಳಿ ಎಷ್ಟು ದೊಡ್ಡದಾಗಿ ಕಾಣಿಸುತ್ತದೆಯೋ ಅದರ ಹಿಂದೆ ಅಡಗಿರುವ ಯಶಸ್ಸು ಅದಕ್ಕಿಂತಲೂ ದೊಡ್ಡದಾಗಿರುತ್ತದೆ. ಮತ್ತು ಈಗ ಹಣಕ್ಕೆ ಸಂಬಂಧಿಸಿದ ಆ ಸೂಚನೆ, ಅದನ್ನು ಕೇಳಿ ನಿಮ್ಮ ಎದೆ ಬಡಿತ ಕೊಂಚ ವೇಗವಾಗಬಹುದು. ದಿಢೀರನೆ ಆಗುವ ಯಾವುದೋ ವೆಚ್ಚ ನಿಮ್ಮನ್ನು ಕೆಲವು ಸಮಯ ಆತಂಕಕ್ಕೀಡು ಮಾಡಬಹುದು. ಉಳಿತಾಯ ಕಡಿಮೆಯಾಗುತ್ತದೆ ಮತ್ತು ಯೋಜನೆ ಹಾಳಾಗುತ್ತದೆ ಎಂದು ಅನಿಸಬಹುದು. ಆದರೆ ಇದೇ ಸಮಯದಲ್ಲಿ ನೀವು ಊಹಿಸದಂಥ ದಾರಿಯೊಂದು ತೆರೆಯುತ್ತದೆ. ಹಣದ ಹರಿವು ನಿಲ್ಲುವುದಿಲ್ಲ, ಕೇವಲ ಅದರ ದಿಕ್ಕು ಬದಲಾಗಲಿದೆ. ನೆನಪಿಡಿ, ನದಿಯು ತನ್ನ ದಾರಿಯನ್ನು ಬದಲಾಯಿಸಿದಾಗ ಕೆಲವು ಸಮಯ ದಂಡೆಗಳು ಒಣಗಿದಂತೆ ಕಾಣಿಸುತ್ತವೆ, ಆದರೆ ಆಮೇಲೆ ಅದೇ ನೀರು ಹೊಸ ಭೂಮಿಯನ್ನು ಫಲವತ್ತಾಗಿಸುತ್ತದೆ. ಭಾಗ್ಯದಲ್ಲೂ ತೀರಾ ಇಂಥದ್ದೇ ಸೂಚನೆ ಕಾಣಿಸುತ್ತಿದೆ. ನೀವು ತಾಳ್ಮೆಯಿಂದಿದ್ದರೆ ಮುಂಬರುವ ಸಮಯವು ನಿಮ್ಮ ಶ್ರಮಕ್ಕೆ ಇಂಥ ಫಲವನ್ನು ನೀಡುತ್ತದೆ. ಅದನ್ನು ನೋಡಿ ಕಾಯುವಿಕೆ ವ್ಯರ್ಥವಾಗಿಲ್ಲ ಎಂದು ನೀವೇ ಅನ್ನುವಿರಿ. ಮತ್ತು ಈಗ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಒಂದು ಮಾತು, ಕಳೆದ ಕೆಲವು ಸಮಯದಿಂದ ಮನೆಯ ವಾತಾವರಣ ಮುಂಚಿನಂತೆ ಶಾಂತವಾಗಿಲ್ಲದಿದ್ದರೆ, ಸಣ್ಣ ಪುಟ್ಟ ವಿಷಯಗಳಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿದ್ದರೆ, ಅಥವಾ ಯಾರೋ ಒಬ್ಬರ ಚಿಂತೆ ನಿಮ್ಮ ಮನಸ್ಸಿನಲ್ಲಿ ಸತತವಾಗಿ ಇದ್ದರೆ, ಈ ಸಮಯ ನಿಧಾನವಾಗಿ ಬದಲಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ಈಗ ಗಮನವಿಟ್ಟು ಕೇಳಿ. ಅತ್ಯಂತ ರಹಸ್ಯಮಯ ಸೂಚನೆ ಈಗಷ್ಟೇ ಮುನ್ನೆಲೆಗೆ ಬಂದಿದೆ. ಇಂದು ರಾತ್ರಿ ಅಥವಾ ಮುಂಬರುವ ಕೆಲವು ದಿನಗಳ ಮೇಲೆ ನಿಮಗೆ ಅಂಥದ್ದೊಂದು ಕನಸು, ಯಾವುದಾದರೂ ಕಾಕತಾಳೀಯ ಘಟನೆ ಅಥವಾ ಘಟನೆ ಗೋಚರಿಸಬಹುದು. ಅದನ್ನು ಸಾಮಾನ್ಯ ಜನರು ನಿರ್ಲಕ್ಷಿಸಿ ಬಿಡುತ್ತಾರೆ, ಆದರೆ ನೀವು ಆ ಸೂಚನೆಯನ್ನು ಗುರುತಿಸಿದರೆ ಅದೇ ನಿಮ್ಮ ಮುಂದಿನ ನಿರ್ಧಾರಕ್ಕೆ ಆಧಾರವಾಗಬಹುದು. ಇಲ್ಲಿಯೇ ವಿಧಿಯು ತನ್ನ ಅತ್ಯಂತ ಶಾಂತ ದನಿಯಲ್ಲಿ ಮಾನವನೊಂದಿಗೆ ಮಾತನಾಡುತ್ತದೆ. ಸಮಸ್ಯೆ ಎಂದರೆ ಹೆಚ್ಚಿನ ಜನರು ಆ ದನಿಯನ್ನು ಕೇಳುವುದೇ ಇಲ್ಲ. ಆದರೆ ನಿಮ್ಮ ವಿಷಯದಲ್ಲಿ ಕತೆ ಬೇರೆಯೇ ಆಗಿರಬಹುದು, ಏಕೆಂದರೆ ನಿಮ್ಮೊಳಗೆ ಅಂಥದ್ದೊಂದು ಜಾಗೃತಿ ಹುಟ್ಟಿಕೊಳ್ಳಲಿದೆ. ಅದು ಈ ಇಡೀ ಸಂಕಟದ ನೈಜ ಅರ್ಥವನ್ನೇ ಬದಲಾಯಿಸಿ ಬಿಡುತ್ತದೆ. ಮತ್ತು ಅದೇ ಜಾಗೃತಿಯೊಂದಿಗೆ ನಿಮ್ಮ ಮುಂದಿನ ಅಂಥದ್ದೊಂದು ರಹಸ್ಯ ಬರಲಿದೆ. ಅದು ಇದುವರೆಗೆ ನಿಮ್ಮ ಕಣ್ಣಿಗೆ ಮರೆಯಾಗಿತ್ತು. ರಹಸ್ಯ ಯಾವಾಗಲೂ ಕತ್ತಲೆಯಲ್ಲಿ ಅಡಗಿರುವುದಿಲ್ಲ. ಕೆಲವೊಮ್ಮೆ ಅದು ನಿಮ್ಮ ಕಣ್ಣೆದುರಿಗೆ ಇರುತ್ತದೆ, ಆದರೆ ಸಮಯ ಬರುವ ಮೊದಲು ಕಾಣಿಸುವುದಿಲ್ಲ. ನಿಮ್ಮೊಂದಿಗೆ ಇಂಥದ್ದೇನೋ ನಡೆಯಲಿದೆ. ಯಾವ ವಿಷಯವನ್ನು ನೀವು ಇದುವರೆಗೂ ಬರೀ ಕಾಕತಾಳಿ ಎಂದು ಭಾವಿಸಿದ್ದೀರೋ ಅದೇ ಮುಂಬರುವ ದಿನಗಳಲ್ಲಿ ನಿಮ್ಮ ವಿಧಿಯ ಅತ್ಯಂತ ಪ್ರಮುಖ ಕೊಂಡಿಯಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ನಡೆಯುವ ಸಣ್ಣ ಪುಟ್ಟ ಘಟನೆಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಒಂದು ಆಕಸ್ಮಿಕವಾಗಿ ನಡೆದ ಭೇಟಿ, ಪರಿಚಿತರೊಬ್ಬರ ಕರೆ, ಮರೆತು ಹೋದ ಸ್ಥಳದ ನೆನಪು ಮತ್ತೆ ಬರಬಹುದು, ಅಥವಾ ಯಾವುದೋ ವಿಶೇಷ ಸಮಯದಲ್ಲಿ ಪದೇ ಪದೇ ಒಂದೇ ಸೂಚನೆ ಕಾಣಿಸುವುದು. ಇವೆಲ್ಲವೂ ಸಾಮಾನ್ಯವಾಗಿರಲು ಸಾಧ್ಯವಿಲ್ಲ. ಕುಂಭರಾಶಿಯ ಸ್ವಭಾವವೇ ಈ ಭವಿಷ್ಯವನ್ನು ಗ್ರಹಿಸುವುದಾಗಿದೆ. ಆದರೆ ಹಲವು ಬಾರಿ ಬುದ್ಧಿ ಎಷ್ಟು ಚುರುಕಾಗುತ್ತದೆ ಎಂದರೆ ಹೃದಯದ ಸಣ್ಣ ಧ್ವನಿ ಅಡಿಗೆ ಹೋಗುತ್ತದೆ. ಇದೇ ತಪ್ಪು. ಇದರಿಂದ ನೀವು ಪಾರಾಗಬೇಕಿದೆ, ಏಕೆಂದರೆ ಈ ಬಾರಿ ಉತ್ತರ ಕೇವಲ ತರ್ಕದಲ್ಲಿ ಸಿಗುವುದಿಲ್ಲ. ಉತ್ತರವು ನಿಮ್ಮೊಳಗೆ ಅಡಗಿರುವ ಆ ಶಾಂತಿಯಲ್ಲಿ ಸಿಗುತ್ತದೆ.
ಬರುವ ದಿನಗಳಲ್ಲಿ ಪರಿಸ್ಥಿತಿಗಳು ತಾವಾಗಿಯೇ ನಿಮ್ಮ ಪರವಾಗಿ ಬದಲಾಗಬಹುದು. ಕಾಣಿಸುತ್ತಿರುವ ಅಂತರವು ಎಂದೆಂದಿಗೂ ಉಳಿಯುವ ಅಂತರವಲ್ಲ. ಆದರೆ ನೀವು ಕೋಪ ಅಥವಾ ಅಹಂಕಾರದಿಂದ ಯಾವುದಾದರೂ ಕಠಿಣ ನಿರ್ಧಾರ ತೆಗೆದುಕೊಂಡರೆ ಅದೇ ಅವಕಾಶ ಕೈತಪ್ಪಿ ಹೋಗಬಹುದು. ಒಂದು ವೇಳೆ ನೀವು ಈಗ ಒಂಟಿಯಾಗಿದ್ದರೆ ಈ ಒಂಟಿತನ ಶಾಶ್ವತವಲ್ಲ. ವಿಧಿಯು ನಿಮಗಾಗಿ ಅಂಥದ್ದೊಂದು ಮಿಲನ ಸಿದ್ಧಪಡಿಸುತ್ತಿದೆ. ಅದು ಕೇವಲ ಆಕರ್ಷಣ ಮೇಲಷ್ಟೇ ಅಲ್ಲ, ತಿಳುವಳಿಕೆ ಮತ್ತು ಗೌರವದ ಆಧಾರದ ಮೇಲೆ ಆಧಾರಿತವಾಗಿರುತ್ತದೆ. ಮುಂಬರುವ ಕೆಲವು ದಿನಗಳಲ್ಲಿ ಯಾವುದೇ ನಿರ್ಧಾರವನ್ನು ಕೇವಲ ಭಯದ ಆಧಾರದ ಮೇಲೆ ತೆಗೆದುಕೊಳ್ಳಬೇಡಿ. ಯಾರಾದರೂ ನಿಮಗೆ ದಾವಂತಪಡಿಸಲು ಒತ್ತಡ ಹೇರಿದರೆ, ಯಾರಾದರೂ ಹಾಗೆ ಮಾಡಿದರೆ ಎಲ್ಲವೂ ಮುಗಿದು ಹೋಗುತ್ತದೆ ಎಂದು ಹೇಳಿದರೆ ಒಂದು ಕ್ಷಣ ತಡೆದು ಯೋಚಿಸಿ. ವಿಧಿಯು ಎಂದಿಗೂ ಗಾಬರಿಯಲ್ಲಿ ನಿರ್ಧಾರಗಳನ್ನು ಮಾಡಿಸುವುದಿಲ್ಲ. ಗಾಬರಿಯು ಕೇವಲ ಭ್ರಮೆಯನ್ನು ಹುಟ್ಟುಹಾಕುತ್ತದೆ. ನಿಮ್ಮ ಸಮಯ ವ್ಯರ್ಥವಾಗುತ್ತಿಲ್ಲ, ಅದು ರೂಪುಗೊಳ್ಳುತ್ತಿದೆ. ಇಲ್ಲಿವರೆಗೂ ಕೇಳುತ್ತಿದ್ದರೆ ಸ್ನೇಹಿತರೆ, ನಿಮ್ಮೊಳಗೆ ಭರವಸೆ ಮೊದಲಿಗಿಂತ ಹೆಚ್ಚು ಗಟ್ಟಿಯಾಗಿದ್ದರೆ ಕಮೆಂಟ್ನಲ್ಲಿ ಧೈರ್ಯ ಎಂಬ ಪದವನ್ನು ಬರೆಯಿರಿ. ಈ ಪದ ಬರೀ ಕಮೆಂಟ್ ಆಗಿರುವುದಿಲ್ಲ, ಇದು ನಿಮ್ಮ ಮನಸ್ಸಿನೊಂದಿಗೆ ನೀವು ಮಾಡಿಕೊಳ್ಳುವ ನಿರ್ಧಾರವಾಗಿರುತ್ತದೆ. ಯಾವುದೇ ಬಿರುಗಾಳಿ ಬಂದರೂ ಸೋಲನ್ನಪ್ಪಿಕೊಳ್ಳುವುದಿಲ್ಲ ಎಂಬ ಮಾತು ಇದಾಗಿರುತ್ತದೆ. ಈಗ ಕೊನೆ ಒಂದು ಸೂಚನೆ. ಇದನ್ನು ಕೇಳಿದ ಮೇಲೆ ನಿಮ್ಮ ಮನಸ್ಸಿನ ಹಲವು ಗೊಂದಲಗಳು ತಾವಾಗೇ ಶಾಂತವಾಗತೊಡಗುತ್ತವೆ. ನಿಮಗೆ ಶೀಘ್ರದಲ್ಲಿ ಒಂದು ಅನುಭವವಾಗಲಿದೆ. ಅಲ್ಲಿ ಮೊದಲ ನೋಟದಲ್ಲಿ ಪ್ರತಿಯೊಂದು ಕಷ್ಟಕರವಾಗಿ ಕಾಣಿಸುತ್ತದೆ, ಆದರೆ ಕೆಲವೇ ಸಮಯದ ನಂತರ ಅದೇ ಘಟನೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಪಾಠ ಮತ್ತು ಅತ್ಯಂತ ದೊಡ್ಡ ಅವಕಾಶಕ್ಕೆ ಕಾರಣವಾಗುತ್ತದೆ. ಈ ಕಾರಣಕ್ಕೆ ಇಂದಿನ ಈ ಸಂದೇಶ ಕೇವಲ ಹೆದರಿಸಲು ಇರುವುದಿಲ್ಲ, ಇದು ನಿಮ್ಮನ್ನು ಸಮಯಕ್ಕೆ ಸರಿಯಾಗಿ ಸಿದ್ಧಗೊಳಿಸಲು ಇತ್ತು. ಏಕೆಂದರೆ ಯಾವ ವ್ಯಕ್ತಿ ಮೊದಲೇ ಜಾಗೃತನಾಗಿರುತ್ತಾನೋ ಅವನನ್ನು ಬಿರುಗಾಳಿ ಕೂಡ ಕೆಳಗೆ ಬೀಳಿಸಲು ಸಾಧ್ಯವಿಲ್ಲ. ಈಗ ನಿಮ್ಮ ಭಾಗ್ಯದ ಬಾಗಿಲಲ್ಲಿ ಇಂಥದ್ದೊಂದು ಕರೆ ಕೇಳಿಸಲಿದೆ. ಅದರ ನಂತರ ನಿಮ್ಮ ಜೀವನದ ಹಾದಿ ಮೊದಲಿನಂತೆ ಇರಲು ಸಾಧ್ಯವೇ ಇಲ್ಲ. ಗಮನವಿಟ್ಟು ಅನುಭವಿಸಿ, ಏಕೆಂದರೆ ಅದೃಷ್ಟದ ಬಾಗಿಲು ತಟ್ಟಿದಾಗ ಅದರ ಸದ್ದು ಕವಿಯಲ್ಲ, ಮನಸ್ಸಿಗೆ ಕೇಳಿಸುತ್ತದೆ. ನಿಮ್ಮ ಜೀವನದಲ್ಲಿ ಈಗ ಅದೇ ಕ್ಷಣ ಮೆಲ್ಲನೆ ಮೂಡುತ್ತಿದೆ. ಯಾವ ಬಿರುಗಾಳಿಗೆ ನೀವು ಹೆದರುತ್ತಿದ್ದೀರೋ ಅದರ ನಿಜವಾದ ಉದ್ದೇಶ ನಿಮ್ಮನ್ನು ತಡೆಯುವುದಾಗಿರುವುದಿಲ್ಲ. ಅದರ ಉದ್ದೇಶ ನಿಮ್ಮ ಹಾದಿಯಲ್ಲಿದ್ದ ದೌರ್ಬಲ್ಯಗಳು, ಗೊಂದಲಗಳು ಮತ್ತು ಅನಗತ್ಯ ಹೊರೆಗಳು ಹಿಂದೆ ಉಳಿದು ಹೋಗಲಿ ಎಂದಾಗಿತ್ತು. ಈಗ ಹಿಂತಿರುಗಿ ನೋಡಿ, ಎಲ್ಲವೂ ಮುಗಿದು ಹೋಯಿತು ಎಂದು ನಿಮಗೆ ಅನಿಸುವಂತ ಎಷ್ಟು ನಡೆದಿವೆ. ಆದರೆ ಇಂದು ಅದೇ ಘಟನೆಗಳು ನಿಮ್ಮನ್ನು ಮೊದಲಿಗಿಂತ ಹೆಚ್ಚು ತಿಳುವಳಿಕೆ ಉಳ್ಳವರನ್ನಾಗಿ, ಹೆಚ್ಚು ಸಹನಶೀಲರನ್ನಾಗಿ ಮತ್ತು ಹೆಚ್ಚು ಶಕ್ತಿವಂತರನ್ನಾಗಿ ಮಾಡಿವೆ. ಈ ಬಾರಿ ಅದೇ ಆಗಲಿದೆ. ವ್ಯತ್ಯಾಸವೆಂದರೆ ಈ ಬಾರಿ ನಿಮಗೆ ಮೊದಲೇ ಸೂಚನೆ ಸಿಕ್ಕಿದೆ. ಈಗ ಕುಟುಂಬದ ಬಗ್ಗೆ ಒಂದು ಆಳವಾದ ಸಂದೇಶವನ್ನು ಕೇಳಿ. ಶೀಘ್ರದಲ್ಲೇ ನಿಮ್ಮ ಮನೆಯ ವಾತಾವರಣದಲ್ಲಿ ಇಂಥದೊಂದು ಬದಲಾವಣೆ ಕಾಣಿಸುತ್ತದೆ. ಕಾಲದಿಂದ ನಡೆದು ಬರುತ್ತಿದ್ದ ಯಾವುದೋ ಒಂದು ತಪ್ಪು ತಿಳುವಳಿಕೆ ಮೆಲ್ಲನೆ ಕೊನೆಗೊಳ್ಳಲು ತೊಡಗುತ್ತದೆ. ಆಪ್ತರೊಬ್ಬರ ಜೊತೆಗಿನ ಅಂತರ ಕಡಿಮೆಯಾಗುತ್ತದೆ. ಯಾರ ಮನಸ್ಸಿನ ಮಾತನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲವೋ ಅದೇ ವ್ಯಕ್ತಿ ದಿಢೀರನೆ ನಿಮ್ಮ ಮುಂದೆ ತನ್ನ ಮನಸ್ಸನ್ನು ಬಿಚ್ಚಿಡಬಹುದು. ಆದರೆ ಈ ಬದಲಾವಣೆಯ ಮೊದಲ ಹೆಜ್ಜೆಯನ್ನು ನೀವೇ ಇಡಬೇಕಾಗುತ್ತದೆ. ಕೆಲವೊಮ್ಮೆ ಕೇವಲ ಒಂದು ಶಾಂತ ಮಾತು, ಒಂದು ನಿಜವಾದ ನಗು ಅಥವಾ ಯಾವುದೇ ಸ್ವಾರ್ಥವಿಲ್ಲದೆ ಚಾಚಿದ ಒಂದು ಕೈ ಇಡೀ ಕುಟುಂಬದ ಭವಿಷ್ಯವನ್ನೇ ಬದಲಾಯಿಸಿ ಬಿಡುತ್ತದೆ. ಸ್ನೇಹಿತರೆ, ಮುಂಬರುವ 7 ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಾರಣವಿಲ್ಲದೆ ಯಾವುದೇ ಅಪೂರ್ಣ ಒಳ್ಳೆಯ ಕೆಲಸವನ್ನು ಪೂರ್ಣಗೊಳಿಸುವ ಪ್ರೇರಣೆ ಬಂದರೆ, ಯಾರಾದರೂ ಅಗತ್ಯವಿರುವವರಿಗೆ ನೆರವಾಗುವ ಅವಕಾಶ ಸಿಕ್ಕರೆ ಅಥವಾ ಯಾವುದೇ ಹಳೆಯ ಮನಸ್ತಾಪವನ್ನು ಕೊನೆಗೊಳಿಸುವ ಇಚ್ಛೆ ಮೂಡಿದರೆ ಅದನ್ನು ಮುಂದೂಡಬೇಡಿ. ಇಂತಹ ಸಣ್ಣ ಸಣ್ಣ ಒಳ್ಳೆಯ ಕರ್ಮಗಳು ಹಲವು ಬಾರಿ ನಿಮ್ಮೊಳಗೆ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತವೆ ಮತ್ತು ನಿಮಗೆ ಮಾನಸಿಕ ಸ್ಪಷ್ಟತೆಯನ್ನು ನೀಡುತ್ತವೆ. ನೆನಪಿರಲಿ, ಅದೃಷ್ಟ ಕೇವಲ ಕಾಯುವವರದಷ್ಟೇ ಬದಲಾಗುವುದಿಲ್ಲ. ಅದೃಷ್ಟ ಸರಿಯಾದ ಸಮಯ ಬಂದಾಗ ಸರಿಯಾದ ಹೆಜ್ಜೆ ಇಡುವವರದ್ದು ಬದಲಾಗುತ್ತದೆ. ಈಗ ನಾನು ನಿಮ್ಮಲ್ಲೊಂದು ಸಣ್ಣ ವಿನಂತಿ ಮಾಡಲು ಬಯಸುತ್ತೇನೆ. ಈ ಇಡೀ ಪಯಣದಲ್ಲಿ ಯಾವುದಾದರೂ ಒಂದು ವಾಕ್ಯ ನಿಮ್ಮ ಮನಸ್ಸಿಗೆ ಮುಟ್ಟಿದರೆ, ಈ ಸಂದೇಶ ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಎಂದು ನಿಮಗನಿಸಿದರೆ ಕಮೆಂಟ್ನಲ್ಲಿ ವಿಜಯ ಎಂಬ ಒಂದೇ ಪದವನ್ನು ಬರೆಯಿರಿ. ಈ ಪದ ನಿಮ್ಮ ನಂಬಿಕೆಯ ಸಂಕೇತವಾಗುತ್ತದೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ಸಂದೇಶ ಈ ಸಮಯದಲ್ಲಿ ನಿಮ್ಮ ಜೀವನದ ಕಷ್ಟದ ಹಂತದಲ್ಲಷ್ಟೇ ಇರುವ ಜನರಿಗೂ ತಲುಪಲಿ. ನೀವು ಇಂಥದ್ದೇ ರಹಸ್ಯಮಯ, ಪ್ರೇರಣಾದಾಯಕ ಮತ್ತು ಚಿಂತನಶೀಲ ರಾಶಿಫಲ ಸಂದೇಶವನ್ನು ನಿಯಮಿತವಾಗಿ ಕೇಳಲು ಬಯಸಿದರೆ ಈ ಕುಟುಂಬದೊಂದಿಗೆ ಜೋಡಿಸಿಕೊಳ್ಳಿ. ನಿಮ್ಮ ಸಾಮೀಪ್ಯ ನಿಮಗೆ ಹೀಗೆ ಅರ್ಥಪೂರ್ಣ ಸಂದೇಶಗಳನ್ನು ಸಿದ್ಧಪಡಿಸಲು ಪ್ರೇರಣೆ ನೀಡುತ್ತದೆ. ಇನ್ನು ಬಿಲ್ ಕೊಡುವ ಮುನ್ನ ನಿಮ್ಮ ಮನಸ್ಸಿನಲ್ಲಿ ಈ ಸಂಕಲ್ಪ ಮಾಡಿ: ನಾನು ಭಯವನ್ನಲ್ಲ, ವಿವೇಕವನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ನಾನು ಅವಸರ ಪಡುವುದಿಲ್ಲ, ತಾಳ್ಮೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ನಾನು ನಿರಾಶೆಯನ್ನಲ್ಲ, ಭರವಸೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ನನ್ನ ಜೀವನದಲ್ಲಿ ಬರುವ ಪ್ರತಿಯೊಂದು ಸವಾಲು ನನ್ನನ್ನು ಇನ್ನಷ್ಟು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ನಾನು ನನ್ನ ಕರ್ಮ, ನನ್ನ ಧೈರ್ಯ ಮತ್ತು
ನನ್ನ ನಂಬಿಕೆಯೊಂದಿಗೆ ಮುಂದೆ ಸಾಗುತ್ತೇನೆ. ಇದೇ ನಿಮ್ಮ ನಿಜವಾದ ಕವಚ, ಇದೇ ನಿಮ್ಮ ನಿಜವಾದ ಶಕ್ತಿ. ಕೆಲವು ತಿಂಗಳ ನಂತರ ನೀವು ಹಿಂತಿರುಗಿ ನೋಡಿ, ಇಂದಿನ ದಿನವನ್ನು ನೆನಪಿಸಿಕೊಂಡಾಗ ಬದಲಾವಣೆ ಅದೇ ದಿನ ಆರಂಭವಾಗಿತ್ತು ಎಂಬುದು ನಿಮಗನಿಸುತ್ತದೆ. ಹೌದು ಸ್ನೇಹಿತರೆ, ಯಾವ ದಿನ ನಿಮ್ಮ ಭಯದ ಬದಲಿಗೆ ನಂಬಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಅಂದೇ ನಿಮ್ಮ ಹಾದಿ ಬೆಳಕಿನಿಂದ ಕೂಡಿತ್ತು. ನಿಮ್ಮ ಮನಸ್ಸು ಸ್ಥಿರವಾಗಿತ್ತು. ನಿಮ್ಮ ಜೀವನಕ್ಕೆ ಬರುವ ಪ್ರತಿಯೊಂದು ಹೊಸ ಅವಕಾಶವು ನಿಮಗೆ ಸರಿಯಾದ ಸಮಯಕ್ಕೆ ಸರಿಯಾದ ದಾರಿಯನ್ನು ತೋರಿಸಲಿ. ಇದೇ ಶುಭ ಹಾರೈಕೆಯೊಂದಿಗೆ ಮತ್ತೆ ಸಿಗೋಣ, ಹೊಸ ಸೂಚನೆ, ಹೊಸ ಭರವಸೆ ಮತ್ತು ಹೊಸ ಪಯಣದೊಂದಿಗೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.